ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನು 2 ದಿನದಿಂದ ನಾನು ವೀಡಿಯೋಸ್ ಮಾಡಿರಲಿಲ್ಲ, ಸ್ವಲ್ಪ ಹುಷಾರಿಲ್ಲ ನನಗೆ. ಅಂದರೆ ಸ್ವಲ್ಪ ಲೋ ಬಿ ಪಿ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ. ಸ್ವಲ್ಪ ಬೆಳಗ್ಗಿಂದ ಕೂಡ ಮಲ್ಕೊಂಡಿದ್ದೆ. ಅಡುಗೆ ಮಾಡ್ತಾನೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಂತರ ಇವ್ರ ಪಪ್ಪ ಇವರೇ ಅಡುಗೆ ಮಾಡಿಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಆಫೀಸ್ಗೆ ಹೋದರು. ಇವಾಗ ಮಧ್ಯಾಹ್ನ ಕೂಡ ಬಂದಿದ್ದರು. ಸೊ ಊಟ ಮಾಡ್ಕೊಂಡು ಹೋದರು. ಸ್ವಲ್ಪ ಇವಾಗ ನನಗೆ ಸ್ವಲ್ಪ ಫೀಲ್ ಬೆಟರ್ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಇವಾಗ ಬ್ಯಾಕ್ ಟು ವರ್ಕ್, ಮತ್ತು ಕೆಲಸಕ್ಕೆ, ನನ್ನ ದಿನನಿತ್ಯದ ಕೆಲಸಕ್ಕೆ ಮತ್ತೆ ಹೊರಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನನಗೆ ಮಾರ್ನಿಂಗಿಂದ ಸ್ವಲ್ಪ ಓಕೆ, ಇವಾಗ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಕೆಲವೊಂದು ಮೀಶೋ ಆ್ಯಪ್ ರಿಲೇಟೆಡ್ ಇವಾಗ ವೀಡಿಯೋಸ್ಗಳನ್ನ ಜನರು ಮೇ ಬಿ ಎಲ್ರಿಗೂ ರೀಚ್ ಆಗ್ತಿದೆ ಅನ್ಕೋತೀನಿ. ಸುಮಾರು ದಿನದಿಂದ ವೀಡಿಯೋಸ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಇದನ್ನು ಅಷ್ಟೊಂದು ವ್ಯೂಸ್ ಬಂದಿರಲಿಲ್ಲ, ಯಾರೂ ನೋಡಿರಲಿಲ್ಲ ಅಂತ ಅನ್ಕೋತೀನಿ. ಇವಾಗ ಕೆಲವೊಂದು ಕಮೆಂಟ್ಸ್ ಕೂಡ ರೆಗ್ಯುಲರಾಗಿ ನಾನು ಬರ್ತಾ ಇದೆ. ಸೊ ಆ್ಯಕ್ಚುಲಿ ನಾನು ಮೀಶೋ ಆ್ಯಪ್ ರಿಲೇಟೆಡ್ ಯಾಕೆ ಈ ರೀತಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲು ಕೂಡ ನಾನು ಹೇಳಿದ್ದೀನಿ, ಮೀಶೋ ಹಾಲನ್ನು ಶೇರ್ ಮಾಡಿ ನಂತರ ನೀವು ಮೀಶೋ ರೀಸೆಲ್ಲರ್ ಆಗಿ ಅಂತ ಹೇಳೋದು ತುಂಬ ಸುಲಭ. ಬಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮೀಶೋ ಆ್ಯಪ್ ರೀಸೆಲ್ಲರ್ಸ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಮಾಡಿ ಇಲ್ಲಿ ಅವರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ಕಮೆಂಟ್ಸ್ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಇವಾಗ ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಸೊ ಅದರಲ್ಲಿ ಕೂಡ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಕಮೆಂಟ್ ನಿಮ್ಮದು ಏನೇ ಪ್ರಾಬ್ಲಮ್ಸ್ ಬರ್ತಾ ಇದ್ರು ಮೀಶೋ ಆ್ಯಪ್ ರಿಲೇಟೆಡ್, ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಫ್ರೆಂಡ್ಸ್, ನಾನಿವತ್ತು ಕೆಂಪು ಮೂಲಂಗಿ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಂಪು ಮೂಲಂಗಿ ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಂತೂ ನೋಡಿಲ್ಲ, ಬಟ್ ಆದರೆ ಈ ಕಡೆ UP ಕಡೆ ತುಂಬಾ ಸಿಗುತ್ತಿದ್ದು. ಸೊ ಇದನ್ನು ಊಟದಲ್ಲಿ ನೀವೇನಾದರೂ ಸಲಾಡ್ ಟೈಪ್ ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ರುಚಿ ಇರುತ್ತೆ. ಇದ್ರ ಟೇಸ್ಟ್ ನಾರ್ಮಲಿ ಏನು ಮೂಲಂಗಿ ಇರುತ್ತಲ್ವ ಅದ್ರ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ಒಳಗಡೆ ಮಾತ್ರ ವೈಟ್ ಕಲರ್ ಮೂಲಂಗಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಮೇಲ್ಗಡೆ ಮಾತ್ರ ಈ ರೀತಿ ಕೆಂಪು ಕಲರ್ ಇದೆ. ತುಂಬ ಚೆನ್ನಾಗಿತ್ತು. ಸೊ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಾವು ಇದನ್ನು ಇಲ್ಲಿ ಬಳಸ್ತೀವಿ ಅಂತ ಹೇಳಿ. ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಈ ರೀತಿ ಪೀಸ್ ಕಟ್ ಮಾಡಿ ಇಟ್ಕೋಬೇಕು. ನಂತರ ಅದ್ರ ಜೊತೆ ಇರೋ ಎಲೆ ಕೂಡ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ನಂತರ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ. ಸಾಮಾನ್ಯವಾಗಿ ಮೂಲಂಗಿನ ಹಾಗೆಯೇ ಹಸಿಯಾಗಿ ತಿಂತಾರೆ, ಬಟ್ ಆದರೆ ಈ ರೀತಿ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಹೊಟ್ಟೆ ನೋವು ಬರೋದಿಲ್ಲ. ಅಂದರೆ ಚಳಿಗಾಲದಲ್ಲಿ ನಾವು ಹಸಿಯಾಗಿ ಹಾಗೆ ತಿಂದರೆ ಕೆಲವೊಂದು ಈ ರೀತಿ ಸಲಾಡ್ಗಳನ್ನ ಸ್ವಲ್ಪ ಕೆಲವರಿಗೆ ಹೊಟ್ಟೆ ನೋಯಿಸುತ್ತೆ. ಸೊ ಈ ರೀತಿ ಮಾಡಿ ತಿಂದರೆ ಸ್ವಲ್ಪ ರುಚಿನೂ ಬೇರೆ ಇರುತ್ತೆ, ಅದ್ರ ಜೊತೆಗೆ ಹೊಟ್ಟೆ ನೋವು ಕೂಡ ಬರೋದಿಲ್ಲ. ಸೊ ಇಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾ ಇರೋದು. ಸೊ ನಮ್ಮ ಕಡೆ ಎಲ್ಲ ಸಾಸಿವೆ ಎಣ್ಣೆ ಇಲ್ಲಿ ತುಂಬಾ ಬಳಸೋದು. ಸೊ ನೀವು ಯಾವ ಯೂಸ್ ಮಾಡ್ತಿರಲ್ವ ರಿಫೈನ್ಡ್ ಆಯಿಲು ಅದನ್ನೇ ಇಲ್ಲಿ ಬಳಸಿದರೆ ಸಾಕು. ಮೊದಲು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಅದಾದ ನಂತರ ಹಸಿಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇದು 1 ರಿಂದ 2 ನಿಮಿಷ ಹಾಗೆಯೇ ನಿಧಾನವಾಗಿ ಹುರ್ಕೊಂಡಾದಮೇಲೆ ಇದಕ್ಕೇನು ಮಾಡಬೇಕಂದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಮೂಲಂಗಿನ, ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ. ತುಂಬಾ ಜಾಸ್ತಿ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಅಂದರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೆಂದಿರೋ ಥರ ಆದರೆ ಸಾಕು. ಸೊ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ನೀವು ನೋಡ್ಬೋದು. ಈ ಕಡೆ ಮದುವೆಯಾಗಿ ಬಂದಮೇಲೆ ಪ್ರತಿಯೊಂದು ನನಗೆ ಹೊಸತೆ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಏನಿದೆ ಅಲ್ವಾ ಅದಕ್ಕಿಂತ ಕಂಪ್ಲೀಟಾಗಿ ಇಲ್ಲಿ ಡಿಫ್ರೆಂಟಾಗಿದೆ. ಅಡುಗೆ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಎಲ್ಲ ನನಗೆ ಹೊಸತೆ. ಸೊ ಇವಾಗ ಇದು ಸ್ವಲ್ಪ ಹಾಫ್ ಫ್ರೈ ಆಗಿದೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಏನು ಅದ್ರ ಜೊತೆ ತಪ್ಪಲು ಇರುತ್ತಲ್ವ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ವಿ. ಮೂಲಂಗಿನ ಊಟದಲ್ಲಿ ನೀವು ತಿಂತಾಯಿದ್ರೆ ಬಾಡಿ ಕೂಡ ತುಂಬಾ ತಂಪಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಹೀಟ್ ತುಂಬಾ ಆಗ್ತಾ ಇರುತ್ತೆ ನೋಡಿ. ಸೊ ಅವರಿಗೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಬಾಡಿ ತಂಪಾಗಿರುತ್ತೆ. ಮತ್ತೊಂದು ಸ್ವಲ್ಪ ವಯಸ್ಸಾದವ್ರಿಗೂ ಕೂಡ ಮೂಲಂಗಿ ತಿಂತಾಯಿದ್ರೆ ಸೊ ಈ ರೀತಿ ಮಾಡಿ ತಿಂದರೆ ಹೊಟ್ಟೆ ತುಂಬ ಮಿದುವಾಗಿರುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಸ್ವಲ್ಪ ವಯಸ್ಸಾದವ್ರಿಗೆ ಇದು ಜೀರ್ಣಿಸ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಹಾಫ್ ಫ್ರೈ ಮಾಡಿಕೊಟ್ರೆ ಸ್ವಲ್ಪ ತಿನ್ನೋದು ಕೂಡ ರುಚಿ ಬೇರೆ ಇರುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ಅವರು ಇದನ್ನು ತಿಂದು ಮತ್ತು ಜೀರ್ಣಿಸ್ಕೊಳ್ಳೋದಕ್ಕೆ ಇದು ಅನುಕೂಲ ಕೂಡ ಆಗುತ್ತೆ. ನೋಡಿ, ಸ್ವಲ್ಪ ಜಸ್ಟ್ ಹಾಗೇ ಮೇಲೆ ಸ್ವಲ್ಪ ಫ್ರೈ ಮಾಡಿದ್ದೀವಿ, ತುಂಬ ಡೀಪ್ ಫ್ರೈ ಮಾಡಿಲ್ಲ. ಸೊ ಇವಾಗ ಇದು ರೆಡಿ ಇದೆ. ಇವಾಗ ನಾವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ. ಮೊದಲೇ ನೀವು ಹಾಕಬಾರ್ದು, ಉಪ್ಪನ್ನು ಕೊನೆಗೆ ಹಾಕಬೇಕು.
ನಂತರ ನೀವು ಇದಕ್ಕೆ ಬೇಕು ಅಂದರೆ ಸಬ್ಜಿ ಮಸಾಲ ಕೂಡ ಹಾಕ್ಬೋದು. ಅದು ಬೇಡ ಅಂತಂದರೆ ಸ್ವಲ್ಪ ಖಾರದ ಪೌಡರ್ ಏನಾದರೂ ಅರ್ಧ ಚಮಚ ಇದ್ದರೆ ಅದನ್ನು ಕೂಡ ಹಾಕಿದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬೇಡ ಅಂದರೆ ಕೂಡ ನೀವು ಹಾಗೇ ಇದನ್ನು ತಿನ್ಬೋದು, ಇದು ಆಪ್ಷನ್. ಇವಾಗ ಇದು ರೆಡಿ ಇದೆ. ಸೊ ತುಂಬ ಈಸಿ ಇದೆ, ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಇಲ್ಲಿ ಕೆಂಪು ಮೂಲಂಗಿ ಸಿಗ್ತಾ ಇದೆ, ಬಟ್ ಅದು ನಮ್ಮ ಕಡೆ ವೈಟ್ ಬಿಳೆ ಕಲರ್ದು ಮೂಲಂಗಿ ಸಿಗುತ್ತೆ. ಅದನ್ನು ಕೂಡ ನೀವು ಇದೇ ರೀತಿಯೇ ಫ್ರೈ ಮಾಡಿ ಮನೆಯಲ್ಲಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ. ನೋಡಿ ಫೈನಲ್ ಲುಕ್ ಈ ರೀತಿ ಇರಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇವಾಗ ನೀವು ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಕೆಂಪು ಮೇಲಿದೆ. ಸೊ ಇಷ್ಟ ಆದರೆ ಸಾಕು. ಇವಾಗ ಸಂಜೆ 4 ಗಂಟೆ ಆಗ್ತಾ ಬಂತು. ಸೊ 4 ಗಂಟೆಗೆ ಸ್ವಲ್ಪ ನಾನು ಹಾಗೇ ಹಾರ್ಲಿಕ್ಸ್ ಕುಡಿತೀನಿ. ಸೊ ಇವಾಗ ಆಕಳ ಹಾಲಿದೆ ಆ್ಯಕ್ಚುಲಿ. ಸೊ ಇಲ್ಲಿ ನಾರ್ಮಲಿ ಆಕಳ ಹಾಲನ್ನು ಸಿಗುತ್ತೆ. ಸೊ ಆಕಳ ಹಾಲನ್ನೇ ನಾನು ಕುಡಿತಾ ಇರೋದು. ಸೊ ಕುಡಿತಾನೆ ಮಾತಾಡೋಣ. ಇವಾಗ ನಾನು ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಈಸಿ ಇದೆ, ಯಾರು ಬೇಕಾದರೂ ಹಾಕ್ಬೋದು. ಇಲ್ಲಿ ನಾನು ಇದನ್ನು ಹಾಕೋದಕ್ಕೆ ನಾರ್ಮಲಿ ಕೌದಿ ಹೊಲಿತಾರೆ ನೋಡಿ, ಆ ರೀತಿ ಒಂದು ದಾರ ನಾನು ತೊಗೊಂಡಿರೋದಿಲ್ಲಿ. ನೀವು ಬೇಕು ಅಂದರೆ 6 ಎಳೆ ದಾರ ಕೂಡ ಇಲ್ಲಿ ಬಳಸ್ಬೋದು. ಫಸ್ಟಿಗೆ ನಾವಿಲ್ಲಿ ಹೂವಿನ ಕೆಳಗಡೆ ಏನು ಕಡ್ಡಿ ಇರುತ್ತೆ, ಹಸಿರು ಕಡ್ಡಿ, ಅದನ್ನು ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದರೆ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಸೊ ನೋಡಿ ಇಲ್ಲಿ ನಾನು 1 ರಿಂದ 4, 5 ಈ ರೀತಿ ರೌಂಡ್ ಹಾಕ್ತಾ ಇರೋದು. ನೀವು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು, ಅಂದರೆ ಲೆಂತ್ ಎಷ್ಟಿರುತ್ತೋ ಅದರ ಅಕಾರ್ಡಿಂಗ್ ಹಾಕಿ ನಂತರ ನೀವು ಇದನ್ನು ಫಿನಿಶಿಂಗ್ ಮಾಡ್ಬೋದು. ನೋಡಿ ಈ ರೀತಿ ಮಾಡಿದ ಮೇಲೆ ಒಂದು ಬೆರಳನ್ನು ನೀವು ಅದ್ರ ಮೇಲೇ ಇಡಬೇಕು, ಇಲ್ಲ ಅಂತಂದರೆ ಗಂಟಾಗುತ್ತೆ ಯಾವಾಗ ನೀವು ದಾರನ್ನು ಮೇಲಕ್ಕೆ ಎಳಿತೀರಿ. ಸೊ ಆವಾಗ ನಿಧಾನವಾಗಿ ಒಂದು ಬೆರಳನ್ನು ಅದರ ಮೇಲೆ ಇಟ್ಟೇನೆ ಸೂಜಿನ ನೀವು ಹೊರಗಡೆ ತೆಗಿಬೇಕು. ನಂತರ ಅಪೋಸಿಟ್ ಡೈರೆಕ್ಷನಲ್ಲಿ ಯಾವ ಒಂದು ನಾವು ಫಸ್ಟಿಗೆ ಏನು ಯಾವ ಪಾಯಿಂಟಿಂದ ಹೊರಗಡೆ ತಗೊಂಬಂದಿದ್ವಲ್ವ ದಾರನ, ಸೊ ಅಲ್ಲೇ ಇದಕ್ಕೆ ಎಂಡ್ ಮಾಡಬೇಕು. ಸೊ ನೋಡಿ ಈ ರೀತಿ. ಇದನ್ನು ಎಷ್ಟು ನೀವು ರೌಂಡನ್ನು ಹಾಕ್ತಿರಲ್ವ ಅಷ್ಟೇ ಅದು ತೆಳು ಮತ್ತು ದಪ್ಪದಾಗಿ ಬರುತ್ತೆ. ನಾನು ಜಾಸ್ತಿ ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ದಪ್ಪದಾಗಿ ಬಂದಿರೋದು. ನೀವು ತುಂಬಾ ತೆಳು ಬೇಕು ಅಂದರೆ ಸ್ವಲ್ಪ ಕಡಿಮೆ ರೌಂಡನ್ನು ಹಾಕಿಬಿಟ್ಟು ನಂತರ ದಾರವನ್ನು ನೀವು ಕಂಪ್ಲೀಟ್ ಮಾಡಿ, ಅಂದರೆ ಎಳೆದ್ಬಿಟ್ರೆ ಸೊ ಅದು ತುಂಬ ತೆಳುವಾಗಿ ಒಂದು ಲೈನ್ ಬರುತ್ತೆ. ಇವಾಗ ನಾನು ಹೂವು ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ. ಸೊ ಇಲ್ಲಿ ಕೆಂಪು ದಾರ ತೊಗೊಂಡಿರೋದು ಅದೇ ನಾನು ಹೇಳ್ತಾ ಇದ್ದೀನಲ್ವ, ಕೌದಿ ಹೊಲಿಯೋದಕ್ಕೆ ಅಂತ ತೊಗೊಂಡಿದ್ನಲ್ವ. ಸಾಮಾನ್ಯವಾಗಿ ಆ ದಾರ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹೆವಿಯಾಗಿ ಕಾಣಿಸುತ್ತೆ ಎಂಬ್ರಾಯ್ಡರ್. ಅಕಸ್ಮಾತ್ ನೀವು ತುಂಬ ತೆಳುವಾದ 6 ಎಳೆ ದಾರದು ತೊಗೊಂಡ್ಬಿಟ್ರೆ ಅದಷ್ಟೊಂದು ಲುಕ್ ಬರೋದಿಲ್ಲ, ಕಾಣಿಸೋದಿಲ್ಲ. ಸೊ ನೋಡಿ ತುಂಬ ಚೆನ್ನಾಗಿ ಬಂತು. ಸೊ ಇದೇ ರೀತಿಯೇ ನೀವು ಪ್ರತಿಯೊಂದರ ಮಾಡಿ ನೀವು ಫ್ಲವರ್ ಮಾಡ್ಬೋದು, ಅಥವಾ ನೀವು ಹಾರ್ಟ್ ಶೇಪ್ ಮಾಡ್ಬೋದು. ಬೇರೆ ಬೇರೆ ಒಂದು ಆಕಾರದಲ್ಲಿ ನೀವು ಇದನ್ನು ಫಿಲ್ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಕೂಡುತ್ತೆ. ಇದ್ರ ಹೆಸರು ಫ್ರೆಂಚ್ ನಾಟ್ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಇರೋದು. ಸುಮಾರು ಒಂದು ರೀತಿಯಲ್ಲಿ ಇದನ್ನು ಮಾಡ್ತಾರೆ. ಸೊ ನಾನು ಇದನ್ನು ತುಂಬ ಸಿಂಪಲ್ ವೇದಲ್ಲಿ ನಿಮ್ಗೆ ಇವಾಗ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಂತರ ನಿಮ್ಗೆ ಅಕಸ್ಮಾತ್ ಮುಂದೆ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಕಲಿತೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಸಾಧ್ಯ ಆದರೆ ಇದನ್ನು ಕೂಡ ಹೇಳೋದಕ್ಕಿಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಕೊನೆಗೆ ಇದು ಈ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದನ್ನು ಬೇಕು ಅಂದರೆ ಶರ್ಟ್ ಬಟನ್ ಮೇಲೆ ಕೂಡ ಹಾಕ್ಕೋಬೋದು. ಅದು ಬೇಡ ಅಂತಂದರೆ ನೀವು ನಿಮ್ಮ ಸ್ವೆಟರ್ಸ್ ಇರುತ್ತಲ್ವ, ತುಂಬ ಪ್ಲೇನ್ ಸ್ವೆಟರ್ಸ್ ಇರುತ್ತೆ, ಅದ್ರ ಮೇಲೆ ನೀವು ನೆಕ್ ಏನಿರುತ್ತೆ ಡಿಸೈನ್ ಅದ್ರ ಮೇಲೆ ಕೂಡ ನೀವು ಇದನ್ನು ಹಾಕಿದರೆ ಸೊ ಪ್ಲೇನ್ ಸ್ವೆಟರ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಇದು ಕಾಣಿಸುತ್ತೆ. ಆ್ಯಂಡ್ ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು. ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ಸೊ ಡೆಫಿನೆಟ್ಲಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ.
ಪಾಪು ವಿವಾನ್ ತುಂಬ ಸಣ್ಣವಿದ್ದಾಗ ಅವ್ನು ಬೆಳೆಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಆ್ಯಕ್ಚುಲಿ ನನಗೆ. ಬಟ್ 2 ವರ್ಷ ಯಾವಾಗುತ್ತೋ ಯಾವಾಗ ಅವ್ನು ಓಡಾಡ್ತಾನೋ ಅಂತ ಅನ್ಕೋತಾ ಇದ್ವಿ. ಬಟ್ ಇವಾಗ ಆ್ಯಕ್ಚುಲಿ ಅವ್ನು ಹಿಡಿಯೋದೇ ದೊಡ್ಡ ಕಷ್ಟ ಆಗ್ಯದ. ಮನೆ ಎಲ್ಲ ಸಾಮಾನು ಕಿತ್ತಾಕ್ತಾನೆ, ಎಷ್ಟು ನಾನು ಸರಿ ಪಡಿಸಿದ್ರು ಮತ್ತೆ ಕಿತ್ತಾಕ್ತಾನೆ. ಸೊ ಆಲ್ಮೋಸ್ಟ್ ನಾವು ಕೂಡ ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಮೇ ಬಿ ಏಪ್ರಿಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮದು. ಸೊ ಅದಕ್ಕೋಸ್ಕರ ಅಷ್ಟೊಂದು ಮನೇಲಿ ನಾನು ಡೆಕೋರೇಟ್ ಮಾಡಿಲ್ಲ ಇವಾಗ. ಆ್ಯಕ್ಚುಲಿ ನಮ್ದು ಇನ್ನೊಂದು 2 ತಿಂಗಳದ ಮುಷ್ಕಿಲ್ ಅಂದ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಎಲ್ಲಿದೆ ಅಂತ ಹೇಳ್ತೀನಿ ನಿಮಗೆ, ಟ್ರಾನ್ಸ್ಫರ್ ಯಾವ ಊರಿಗೆ ಹೋಗ್ತೀವಿ ಅಂತ ಹೇಳಿ. ಆ್ಯಕ್ಚುಲಿ ಒಂದು 2-3 ಊರು ನಾವು ಡಿಸೈಡ್ ಮಾಡೀವಿ. ಅದು ಯಾವ ಊರಿಗೆ ಆಗುತ್ತೋ ನೋಡೋಣ. ಸೊ ಆಲ್ಮೋಸ್ಟ್ 3 ಊರುಗಳು ತುಂಬ ಚೆನ್ನಾಗಿದೆ. 3 ಊರು ಅಂದರೆ ಬೆಸ್ಟ್ ಚೆನ್ನಾಗಿ ಫೇಮಸ್ ಇರೋ ಒಂದು ಊರೇ ಅವು ಆ್ಯಕ್ಚುಲಿ. ಅಂದರೆ ನೋಡುವಂಥ ಜಾಗ ಇದೆ ಅಲ್ಲೆಲ್ಲ. ಸೊ ಅಲ್ಲಿ ಹೋದರೆ ಸ್ವಲ್ಪ ಚಲೋ. ಸೊ ನಾವಿರೋ ಕಡೆ ಇವಾಗ ಇಲ್ಲ. ಸೊ ಅಂಥ ಪರಿ ಏನು ನೋಡುವಂಥದ್ದು ಏನಿಲ್ಲ. ಓಕೆ, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ತಾನು ಎದ್ದಿದ್ದೀನಿ. ರಾತ್ರಿ 3 ಗಂಟೆವರೆಗೂ ವೀಡಿಯೋ ಶೂಟ್ ಮಾಡಿ ಹಾಕಿದೆ. ಯಾಕಂದರೆ ಫುಲ್ ಡೇ ವಿವಾನ್ ಮಲ್ಗೋಕ್ಕೆ ಕೊಡ್ತಾ ಇರಲಿಲ್ಲ. ಸೊ ಮತ್ತು ವೀಡಿಯೋ ಕೂಡ ಮಾಡೋದಕ್ಕೆ ಕೊಡ್ತಾ ಇರಲಿಲ್ಲ. ಏನೂ ಆಗಲಿಲ್ಲ ನಿನ್ನೆ ಇಡೀ ದಿನ. ಸೊ ಅದಕ್ಕೋಸ್ಕರ ರಾತ್ರಿ ಶೂಟ್ ಮಾಡಿ 3 ಗಂಟೆ ಮಲ್ಕೊಂಡಿದ್ದೆ. ಸೊ ಇವಾಗ ಎದ್ದಿದ್ದೇನೆ, 8 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಆಚೆ ಕೂಡ ಹೋಗಬೇಕು. ಸೊ अच्छा ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಬಂದಿದ್ದೆ ನಾನು. ಹೋಲ್ ಡೇ ಪೂರ್ತಿ ದಿನ ಮತ್ತು ಓಡಾಡೋದೇ ಆಯಿತು. ಆ್ಯಕ್ಚುಲಿ ಟ್ರಾವೆಲ್ ಆಯಿತು. ಇವನಿಗೆ ಸ್ವಲ್ಪ ಪೋಲಿಯೋ ಹಾಕ್ಸಿದ್ವಿ, ನೀವು ನೋಡಿದ್ದೀರಿ. ಆ್ಯಂಡ್ ಇವಾಗ ಅಣ್ಣಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅವನಿಗೆ ಅನ್ನ ಊಟ ಮಾಡಿಸ್ಬೇಕು. ಇವಾಗ ಊಟ ಮಾಡಿಸಿ ಮಲಗಿಸ್ಬೇಕು. ಅದಾದಮೇಲೆ ಮತ್ತೆ ಮನೆ ಕೆಲಸ ನಂದು ಸ್ಟಾರ್ಟ್ ಆಗುತ್ತೆ. ಸೊ ನಿನ್ನೆ ವ್ಲಾಗ್ ನಾನು ಕ್ಲೋಸ್ ಮಾಡಿರಲಿಲ್ಲ. ಸೊ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ಸ್ವಲ್ಪ ಏನು ಹ್ಯಾಂಡ್ ಎಂಬ್ರಾಯ್ಡ್ರಿ ಏನಿರುತ್ತೆ ಇವಾಗ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇನ್ಮೇಲೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಯಾರಾದರೂ ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿದ್ನಲ್ಲ. ಓಕೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.